ಸ್ನೇಹಿತರೆ, ಬಿಗ್ ಬಾಸ್ನಿಂದ ಮೈಕಲ್ ಅಜಯ್ ಅವರು ಸಾಕಷ್ಟು ಜನಪ್ರಿಯತೆ ಪಡೆದರು. ಈ ಮೊದಲು ಅವರು ಯಾರು ಎಂಬುದು ಅನೇಕರಿಗೆ ಗೊತ್ತೇ ಇರಲಿಲ್ಲ. ಆದರೆ ಈಗ ಅವರ ಖ್ಯಾತಿ ಕರ್ನಾಟಕದಾದ್ಯಂತ ಹಬ್ಬಿದೆ. ಅವರನ್ನ ಎಲ್ಲರೂ ಗುರುತಿಸ್ತಾರೆ. ಮೊದಲೆಲ್ಲ ಇವರು ಯಾವುದೋ ಆಫ್ರಿಕಾ ದೇಶದ ಪ್ರಜೆ ಇರಬಹುದು ಎಂದು ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈಗ ಮಣ್ಣಿನ ಮಗ ಎಂದು ಅವರನ್ನ ಪ್ರೀತಿಯಿಂದ ಕರೀತಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಮೈಕಲ್ ಅವರು ಹೇಳಿಕೊಂಡಿದ್ದಾರೆ. ಮೈಕಲ್ ಅಜಯ್ ನೈಜೀರಿಯಾ ಕನ್ನಡಿಗ. ಅಜ್ಜಿಯಿಂದ ಕನ್ನಡ ಮಾತಾಡುವುದನ್ನು ಕಲಿತರು. ಅವರು ಬಿಗ್ ಬಾಸ್ಗೆ ಬಂದಾಗ ಕನ್ನಡ ಮಾತಾಡುವುದೇ ಒಂದು ಚಾಲೆಂಜ್ ಆಗಿತ್ತು. ಆದರೆ ಅವರು ಹಿಂಜರಿಯಲಿಲ್ಲ. ಕಷ್ಟಪಟ್ಟು ಕನ್ನಡ ಮಾತನಾಡಿದರು. ಎಲ್ಲ ಕಡೆಯಲ್ಲಿ ಕನ್ನಡ ಬಳಕೆ ಮಾಡಿದರು. ಇದರಿಂದ ಅವರು ಅನೇಕರಿಗೆ ಇಷ್ಟ ಆದರು. ಹಳ್ಳಿ ಟಾಸ್ಕ್ನಲ್ಲಿ ಮೈಕಲ್ ಎದುರಾಳಿ ತಂಡದವರು ಮಣ್ಣಿನ ಮಗ ಎಂದು ತಂಡಕ್ಕೆ ಹೆಸರಿಟ್ಟುಕೊಂಡರು. ಈ ವೇಳೆ ಮೈಕಲ್ ಅವರು ಮಣ್ಣಿನ ಮಗನು ಅಥವಾ ನಾನು ಎಂದು ಹೇಳಿದರು. ಅಲ್ಲಿಂದ ಎಲ್ಲರೂ ಮೈಕಲ್ಗೆ ಮಣ್ಣಿನ ಮಗ ಎಂದು ಕರೀತಾ ಬಂದರು. ಜನವರಿ 16 ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ರಿಯೂನಿಯನ್ ಆಗಿದೆ. ಎಲಿಮಿನೇಟ್ ಆದ ಸ್ಪರ್ಧಿಗಳು ಮನೆಗೆ ಬಂದಿದ್ದಾರೆ. ಮೈಕಲ್ ಆಗಮಿಸುತ್ತಿದ್ದಂತೆ ಇಡೀ ಮನೆ ಖುಷಿಯಿಂದ ಕುಪ್ಪಳಿಸಿತು. ಮೈಕಲ್ ರೆಸ್ಪಾನ್ಸ್ ಹೇಗಿದೆ, ನಾರ್ಮಲ್ ಆಗಿ ಓಡಾಡಬಹುದಾ ಎಂದು ನಮ್ರತಾ ಕೇಳಿದರು. ಇದಕ್ಕೆ ಮೈಕಲ್ ಉತ್ತರಿಸಿ, ರೆಸ್ಪಾನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ರೋಡ್ನಲ್ಲಿ ಓಡಾಡೋಕೆ ಆಗ್ತಿಲ್ಲ. ಎಲ್ಲರೂ ಮಣ್ಣಿನ ಮಗ ಅಂತಾನೆ ಕರೆಯೋದು ಎಂದು ಖುಷಿಯಿಂದ ಹೇಳಿಕೊಂಡ್ರು. ಮೈಕಲ್ ಅವರಿಗೆ ಈ ಪರಿ ರೆಸ್ಪಾನ್ಸ್ ಸಿಗುತ್ತಿರುವುದು ನೋಡಿ ಎಲ್ರಿಗೂ ಖುಷಿಯಾಗಿದೆ. ಸ್ನೇಹಿತರೆ, ಮೈಕಲ್ ಅವರ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಹೇಗಿತ್ತು, ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.